ಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 24ನೇ ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕ. ತತಃ ಸಮ್ಮಂತ್ರ್ಯಾನುಮತೆ ಕೃಷ್ಣಸ್ಯ ಸ್ವಪುರೋಹಿತಂ ದ್ರುಪದಃ ಪ್ರೇಷಯಾಮಾಸ ಧೃತರಾಷ್ಟ್ರಾಯ ಶಾಂತಯೇ. ಅನಂತರ ಸಮ್ಮಂತ್ಯ ಅಂದರೆ ಇಂದಿನ ಅಧ್ಯಾಯದ ಕೊನೆಯಲ್ಲಿ ತಿಳಿಸಿದಂತೆ ಪಾಂಡವರು ಅವರು 1 ವರ್ಷ ಕಾಲ ಅಜ್ಞಾತವಾಸವನ್ನು ಮುಗಿಸಿದ್ದಾರೆ, ಚಾಂದ್ರಮಾನ ಪ್ರಕಾರ ಮುಗಿಸಿದ್ದಾರೆ. ಆದರೂ ಕೂಡ ದುರ್ಯೋಧನಾದಿಗಳು ಲೋಭದಿಂದ ಪಾಂಡವರಿಗೆ ರಾಜ್ಯವನ್ನು ಕೊಡೋದಿಲ್ಲ, ಸೌರಮಾನ ಪ್ರಕಾರ ಮುಗುದಿಲ್ಲ ಹಾಗೆ ಅಂತ ಹೇಳಿ ರಾಜ್ಯವನ್ನು ಕೊಡೋದಿಲ್ಲ ಅಂತ ಅವರು ಹೇಳಿದ್ದಾರೆ. ಆಗ ಪಾಂಡವರು ಉಪಪ್ಲಾವ್ಯ ನಗರದಲ್ಲಿ ಇದ್ದರು ಅಂತ ಹೇಳ್ತೀವಿ. ತದನಂತರ ಸಮ್ಮಂತ್ರ್ಯ ಅಂದರೆ ವಿಚಾರ್ಯ, ಎಲ್ಲರೂ ಕೂಡ ವಿಚಾರ ಮಾಡಿ ಶ್ರೀಕೃಷ್ಣಸ್ಯ ಅನುಮತೇಹೇ, ಪರಮಾತ್ಮನ ಅನುಮತಿಯನ್ನು ಪಡೆಯೋದು. ಯಾವುದೇ ವಿಚಾರ ಮಾಡಬೇಕು ಅಂದರೂ ಕೂಡ ದೇವರ ಅನುಮತಿಯನ್ನು ಪಡೆದು ಮಾಡೋದು ಅದು ಉತ್ತಮರ ಜ್ಞಾನಿಗಳ ಲಕ್ಷಣ. ಅದು ನಾವು ಮಾಡುವ ಕರ್ಮ ಪರಮಾತ್ಮನಿಗೆ ಸಮ್ಮತವಾಗಿ ಇರಬೇಕು. ಅದು ಪಾಂಡವರು ತೋರಿಸಿಕೊಡ್ತಾ ಇದ್ದಾರೆ ನೋಡಿ. ಕೃಷ್ಣಸ್ಯ ಅನುಮತೇಹೇ ಅನುಮತ್ಯ ಧೃತರಾಷ್ಟ್ರಾಯ ತಂ ಪ್ರತಿ ಶಾಂತಯೇ ಕೌರವ ಪಾಂಡವ ವಿರೋಧ ಶಾಂತಯೇ ದ್ರುಪದಃ ಸ್ವಪುರೋಹಿತಂ ಪ್ರೇಷಯಾಮಾಸ. ದ್ರುಪದ ತನ್ನ ಪುರೋಹಿತರನ್ನ ಕಳಿಸ್ತಾ ಇದ್ದಾನೆ. ಯಾರತ್ರ? ಧೃತರಾಷ್ಟ್ರನ ಹತ್ರ. ಯಾಕೆ? ಕೌರವ ಪಾಂಡವ ವಿರೋಧ ಶಾಂತಿ, ಕೌರವರಿಗೂ ಪಾಂಡವರಿಗೆ ಇರತಕ್ಕ ಈ ವಿರೋಧವನ್ನ ಪರಿಹಾರ ಮಾಡಬೇಕು ಎನ್ನುವುದಕ್ಕಾಗಿ ದ್ರುಪದ ಅಂದರೆ ದ್ರೌಪದಿಯ ತಂದೆಯಾದವರು, ಪಾಂಚಾಲ ದೇಶದ ಒಡೆಯ, ಅವರು ತಮ್ಮ ಪುರೋಹಿತರನ್ನ ಹಸ್ತಿನಾವತಿಗೆ ಕಳಿಸ್ತಾರೆ. ಸಗತ್ವಾ ಧೃತರಾಷ್ಟ್ರಂ ತಂ ಭೀಷ್ಮದ್ರೋಣಾದಿಭಿರ್ಯುತಂ ಉವಾಚನ ವಿರೋಧಸ್ತೆ ಉತ್ಪಾದ್ಯೋ ಧರ್ಮಸೂನುನಾ ಯಸ್ಯ ಭೀಮಾರ್ಜುನ ವ್ಯೋಧೌ ನೇತಾ ಯಸ್ಯ ಜನಾರ್ದನಃ. ಸಹ ಪುರೋಹಿತ, ಆ ಪುರೋಹಿತರು ಹೋಗಿ ಭೀಷ್ಮದ್ರೋಣಾದಿಗಳು ಜೊತೆಗೆ ತಂ ಧೃತರಾಷ್ಟ್ರ ಉವಾಚ, ಆ ಧೃತರಾಷ್ಟ್ರನಿಗೆ ಸುದ್ದಿಯನ್ನು ಹೇಳ್ತಾರೆ. ಏನಂತ? ತೇ ತ್ವಯಾ ಧರ್ಮಸೂನುನ ವಿರೋಧ ನೋತ್ಪಾದ್ಯ. ಧೃತರಾಷ್ಟ್ರ, ನೀನು ಧರ್ಮರಾಜನ ಜೊತೆಗೆ ವಿರೋಧವನ್ನ ಮಾಡಬಾರದು. ನೀನು ಧರ್ಮರಾಜನ ಅಂದ್ರೆ ಯುಧಿಷ್ಠಿರನ ಜೊತೆಗೆ ವಿರೋಧವನ್ನ ಮಾಡಬಾರದು. ಯಾಕೆ? ಏನ್ ಕಾರಣ? ಯಸ್ಯ ಭೀಮಾರ್ಜುನ ವ್ಯೋಧೌ, ಅಲ್ಲಿ ಅವರ ಪಕ್ಷದಲ್ಲಿ ಯಾರಿದ್ದಾರೆ? ಭೀಮಾರ್ಜುನರು ಇದ್ದಾರೆ, ಮಹಾಪರಾಕ್ರಮಶಾಲಿಗಳು. ಈಗಾಗಲೇ ಭೀಮ ಅಂತ ಹೆಸರು ಹೇಳಿದರೆ ಸಾಕು, ಅದೇನು ಜರಾಸಂಧ, ಕೀಚಕ, ಎಂಥ ಬೇರೆಯವರಿಂದ ಅಲಗಾಡಿಸ್ಲಿಕ್ಕೆ ಆಗದಿದ್ದವರು, ಅಂಥವರನ್ನೆಲ್ಲ ನೆಲಕ್ಕೆ ಉರುಳಿಸಿಬಿಟ್ಟಿದ್ದಾರೆ ಭೀಮಸೇನ ದೇವರು. ಅಂತಹ ಮಹಾನುಭಾವರು. ಅರ್ಜುನನು ಅಷ್ಟೇ ಒಳ್ಳೆ ಸಮರ್ಥನಾದವ. ಅಂಥ ಯೋಧರು ಇರ್ತಾರೆ. ಅಟ್ ಮಾತ್ರ ಅಲ್ಲ, ಮುಖ್ಯವಾಗಿ ಜನಾರ್ದನ ಶ್ರೀಕೃಷ್ಣ ನೇತಾ, ಅವರ ಪ್ರೇರಕನಾಗಿ ಕೃಷ್ಣ ಪರಮಾತ್ಮ ಇದ್ದಾನೆ. ಪರಮಾತ್ಮ ಹೇಳಿದಂಗೆ ಮಾಡತಕ್ಕವರು ಅವರು. ಅದರಿಂದ ಪರಮಾತ್ಮನ ಅನುಗ್ರಹವೂ ಇದೆ. ದೊಡ್ಡವರ ಮಾತನ್ನು ಕೇಳಿಬಿಟ್ರೆ ದೊಡ್ಡವರ ಅನುಗ್ರಹ ನಮಗೆ ಹೇಗೆ ಇರುತ್ತದೋ, ಪರಮಾತ್ಮನ ಮಾತನ್ನು ಕೇಳಿದರೆ, ಹರಿವಾಯು ಗುರುಗಳ ಮಾತನ್ನು ಕೇಳಿದರೆ ಅವರ ಅನುಗ್ರಹ ನಮಗಿರುತ್ತಲ್ವೇ, ಅದನ್ನ ಹೇಳ್ತಾ ಇದ್ದಾರೆ. ಕೃಷ್ಣನ ಮಾತನ್ನು ಕೇಳಿ ಅವ್ರು ಹೇಳಿದ ಪ್ರಕಾರ ನಡೆಯುವವರಿಗೆ ಕೃಷ್ಣನ ಅನುಗ್ರಹ ಇದ್ದೇ ಇರುತ್ತದೆ. ಅಂಥವರು ಪಾಂಡವರು ಅಂತ. ಶ್ರುತಾಸ್ತೆ ಭೀಮನಿಹತ ಜರಾಸಂಧಾದಯೋ ಅಖಿಲಾಹ ಯಥಾಚ ರುದ್ರವಚನಾತ್ ಅವಧ್ಯ ರಾಕ್ಷಸಾದೀಪಾಹ. ಅದನ್ನೇ ವಿವರಣೆ ಮಾಡ್ತಾ ಇದ್ದಾರೆ. ಭೀಮಸೇನ ದೇವರು ಯುದ್ಧ ಮಾಡ್ತಾರೆ ಅಂದ್ರೆ ಏನ್ ಮಾಡಿದರು ಅವರು? ಹಾಗೆಂದ್ರೆ ನೀನ್ ಕೇಳಿರ್ಬಹುದು, ಭೀಮಾರ್ಜುನರ ಪರಾಕ್ರಮ ಅಂದ್ರೆ ಭೀಮಸೇನ ದೇವರದು ಅಖಿಲಾಹ ಜರಾಸಂಧಾದಯ, ಜರಾಸಂಧ ಮುಂತಾದ ಎಲ್ಲರನ್ನು ಕೂಡ, ಅವರೆಲ್ಲರೂ ಕೂಡ ಭೀಮೇನ ನಿಹತಃ, ಭೀಮನಿಂದ ಸಂಹಾರ ಮಾಡಲ್ಪಟ್ಟಿದ್ದಾರೆ. ಯದ್ಯಪಿ ಅವರೆಂಥವರು?
ರುದ್ರವಚನಾತ್ ಅವಧ್ಯಾಹ, ರುದ್ರದೇವರ ವರ ಪಡೆದವರು, ಬ್ರಹ್ಮದೇವರ ವರ ಪಡೆದವರು ಅಂಥವರಾಗಿದ್ದರೂ ಕೂಡ ಅವರೆಲ್ಲ ಅವಧ್ಯರು, ಅವರನ್ನು ಯಾರೂ ಕೂಡ ಸೋಲಿಸಲಿಕ್ಕೆ ಆಗೋದಿಲ್ಲ. ಅಂಥವರನ್ನು ಕೂಡ ಭೀಮಸೇನ ದೇವರು ಉರುಳಿಸಿದ್ದಾರೆ. ಅಂತ ಮಹಾಪರಾಕ್ರಮಿ ಭೀಮಸೇನ ಅಂತ. ತೀರ್ಥ ವಿಘ್ನಕರ ಸರ್ವ ತೀರ್ಥಾನ್ಯಾಚ್ಛಾದ್ಯ ಸಂಸ್ಥಿತಾ ತಿಸ್ರ ಕೋಟ್ಯೋ ಮಹಾವೀರ್ಯಾ ಭೀಮೇನೈವ ನಿಷೂದಿತಾ. ಮಾತ್ರ ಅಲ್ಲ, ತೀರ್ಥಾನಿ ಆಚ್ಛಾದ್ಯ, ತೀರ್ಥದ ಸುತ್ತ ನಿಂತ್ಕೊಂಡಿರ್ತಾರೆ, ಅಲ್ಲಿ ಸ್ನಾನ ಮಾಡಬಾರ್ದು ಅಂತ. ಅದು ಹಿಂದೆ ಬಂದಿತ್ತು ನೋಡಿ, ಮಣಿಮಂತ ಮುಂತಾದವರು. ಅವರು ಸ್ನಾನಾಧಿಕೃತವತಾಂ ವಿಘ್ನಕರ ತಿಸ್ರಯ ಕೋಟೆಯ ತ್ರಿಕೋಟಿ ಸಂಖ್ಯರು ರಾಕ್ಷಸರು. ಅವರೆಲ್ಲರನ್ನೂ ಕೂಡ ಭೀಮಸೇನ ದೇವರು ಸಂಹಾರ ಮಾಡಿದ್ದಾರೆ. ಅಂಥವರು ಸ್ನಾನಕ್ಕೆ ಸರೋವರ ನದಿಗಳು ಇರದೇ ಸ್ನಾನ ಮಾಡಿ ಪವಿತ್ರ ಮಾಡಿಕೊಳ್ಳೋದಕ್ಕೆ, ಅಲ್ಲಿ ಸ್ನಾನಕ್ಕೆ ಹೋದಾಗಲೂ ವಿಘ್ನ ಮಾಡಿದರೆ ಶುದ್ಧಿ ಹೇಗೆ ಆಗೋದು? ಅದರಿಂದ ಜನರಿಗೆ ತುಂಬ ಸಮಸ್ಯೆ ಆಗ್ತಾ ಇತ್ತು. ಯಾವಾಗ ಭೀಮಸೇನ ದೇವರು ಹೋಗಿ ಅವರನ್ನು ಸಂಹಾರ ಮಾಡಿದರು, 3 ಕೋಟಿ ರಾಕ್ಷಸರು, ಅವರನ್ನು ಸಂಹಾರ ಮಾಡಿದಾಗ ನೃಣಾಂ ಕ್ಷಿತೌ ಸರ್ವತೀರ್ಥಾನಿ ಗಮ್ಯಾನಿ ಆಸ, ಅವರು ಸಂಹಾರ ಮಾಡಿದ ಮೇಲೆ ಭೀಮಸೇನ ದೇವರು ಜನರಿಗೆ ಆ ಸರೋವರಾದಿಗಳಲ್ಲಿ ಸ್ನಾನ ಮಾಡಲಿಕ್ಕೆ ತುಂಬಾ ಅನುಕೂಲ ಆಯಿತು ಅಂತ ಹೇಳ್ತಾ ಇದ್ದಾರೆ ಆ ದೂತ. ಭ್ರಾತೃಣಾಂ ಬ್ರಾಹ್ಮಣಾನಾಂ ಚ ಲೋಕಾನಾಂ ಚ ಹಿತೈಷಿಣ ತಥೋ ಹಿ ಸರ್ವತೀರ್ಥಾನಿ ಗಮ್ಯಾನ್ಯಾಸನ್ ನೃಣಾಂ ಕ್ಷಿತೌ. ಬ್ರಾಹ್ಮಣರಿಗೆ ಭ್ರಾತೃ ಸಹೋದರ ಅಂದರೆ ಭ್ರಾತ್ರಾದೀನಾಂ ಹಿತೈಷಿಣ, ತನ್ನ ಸಹೋದರರಿಗೂ ಕೂಡ ಹಿತವನ್ನು ಬಯಸುವವರು. ಅದೇ ರೀತಿಯಾಗಿ ತಥೋ ರಾಕ್ಷಸ ಹನನಾನಂತರಂ ಸರ್ವತೀರ್ಥಾನಿ, ಎಲ್ಲ ತೀರ್ಥಗಳು ಕೂಡ ಮನುಷ್ಯರಿಗೆ ಸುಲಭವಾಗಿ ಸಿಗುವಂತೆ ಆಯಿತು ಅದು, ಹಾಗೆ ಅಂತ. ಯಥಾ ಜಟಾಸುರ ಪಾಪಃ ಶರ್ವಾಣಿ ವರ ಸಂಶ್ರಯಾತ್ ಅವಧ್ಯ ವಿಪ್ರರೂಪೇಣ ವಂಚಯನ್ನೇವ ಪಾಂಡವಾನ್. ಶರ್ವಾಣ್ಯಾಹ ಪಾರ್ವತ್ಯಾಹ, ಪಾರ್ವತಿ ದೇವಿಯ ವರ ಪಡೆದಿದ್ದವ ಜಟಾಸುರ ಅಂತ. ಅವನು ವಿಪ್ರ ಬ್ರಾಹ್ಮಣ ರೂಪದಿಂದ ಪಾಂಡವರನ್ನ ವಂಚನೆ ಬಂದ. ಭೀಮಸೇನೇನ ಜ್ಞಾತ್ವಾಪಿ, ಯದ್ಯಪಿ ಭೀಮಸೇನ ದೇವರಿಗೆ ಗೊತ್ತಿದೆ ಇವನು ಬ್ರಾಹ್ಮಣ ಅಲ್ಲ, ಬ್ರಾಹ್ಮಣ ರೂಪದಲ್ಲಿ ಇದ್ದ ಅಸುರ ಹಾಗೆ ಅಂತ. ಆದರೂ ಕೂಡ ಬ್ರಾಹ್ಮಣ ರೂಪದಲ್ಲಿ ಇದ್ದದ್ದರಿಂದ ವಧೋ ನ ಯೋಗ್ಯ, ಅವನು ಸಂಹಾರ ಮಾಡಲಿಕ್ಕೆ ಯೋಗ್ಯನಲ್ಲ. ಅದರಿಂದ ಭೀಮಸೇನ ದೇವರು ಸಂಹಾರ ಮಾಡಲಿಲ್ಲ. ಯದ್ಯಪಿ ಗೊತ್ತಿದೆ ಅವರಿಗೆ, ಆದರೂ ಮಾಡಲಿಲ್ಲ. ಜ್ಞಾತ್ವಾಪಿ ಭೀಮಸೇನೇನ ವಿಪ್ರರೂಪಸ್ಯ ನೋವದಃ ಯೋಗ್ಯ ಇತ್ಯಹತೋ ಭೀಮಃ ಭೀಮೇ ಮೃಗಯಾರ್ಥಂ ಗತೆ ಕ್ವಚಿತ್. ಒಂದ್ಸಲ ಬೇಟೆಗಾಗಿ ಓದದ್ದು. ಆಗ ಈ ಜಟಾಸುರ ಬ್ರಾಹ್ಮಣ ರೂಪದಿಂದ ಬಂದಿದ್ದಾನೆ. ಗೊತ್ತಿದ್ದರೂ ಕೂಡ ಅಸುರ ಅಂತ ಬ್ರಾಹ್ಮಣ ರೂಪದಲ್ಲಿ ಇದ್ದದ್ದರಿಂದ ಭೀಮಸೇನ ದೇವರು ಸಂಹಾರ ಮಾಡಿಲ್ಲ. ಅಂದರೆ ಬ್ರಾಹ್ಮಣರಿಗೆ ಹಿತವನ್ನ ಮಾಡತಕ್ಕವರು ಎಂಬ ಒಂದು ವಿಷಯವನ್ನ ತಿಳಿಸುವುದಕ್ಕಾಗಿ ಈ ಒಂದು ಘಟನೆಯನ್ನು ಕೂಡ ಅದ್ಭುತ ಹೇಳ್ತಾ ಇದ್ದಾನೆ ಅಂತ ಒಟ್ಟು. ಯಮೌ ಯುಧಿಷ್ಠಿರಂ ಕೃಷ್ಣಾಂ ಚಾದಾಯೈವ ಪರಾದ್ರವತ್ ದೃಷ್ಟೋ ಭೀಮೇನ ತಾಂಸ್ತ್ಯಕ್ತ್ವಾ ಸಂಸಕ್ತಸ್ತೇನ ಸಂಗರೇ. ಯಮೌ ಅಂದ್ರೆ ನಕುಲ ಸಹದೇವರು, ಯುಧಿಷ್ಠಿರಂ ಕೃಷ್ಣಾಂ ಚ ಆದಾಯ, ನಕುಲ ಸಹದೇವರು ಯುಧಿಷ್ಠಿರನನ್ನು, ಕೃಷ್ಣಾಂ ದ್ರೌಪದಿ ದೇವಿಯನ್ನು ಕೂಡ ಕರೆದುಕೊಂಡು ಪರಿಗೃಹ್ಯೈವ ಅಸುರೇನ ಪರಾದ್ರವತ್,
ಆ ಅಸುರನಿಂದ ಅವರೆಲ್ಲರೂ ಕೂಡ ಓಡಿ ಹೋಗಿದ್ದಾರೆ. ನಕುಲ ಸಹದೇವರು ಕೂಡ ಓಡಿ ಹೋದವರು. ಆದರೆ ಭೀಮೇನ ದೃಷ್ಟಸ್ಥನ್, ಯಾವಾಗ ಭೀಮನಿಂದ ನೋಡಲ್ಪಟ್ಟವನೋ ಆಗ ಅಸುರ ಎಲ್ಲರನ್ನು ಬಿಟ್ಟು ಭೀಮೇನ ಸಂಗರೇ ಸಂಸಕ್ತ. ಆಗ ಭೀಮಸೇನ ಎಲ್ಲರೂ ಇದ್ರು, ಭೀಮಸೇನ ದೇವರ ಜೊತೆಗೆ ಯುದ್ಧ ಮಾಡಬೇಕು ಅಂತ ಅವನು ಬಯಸಿದನಂತೆ. ಯಾರು? ಆ ವಿಪ್ರ ರೂಪದಲ್ಲಿ ಇದ್ದ ಆ ಜಟಾಸುರ. ಅದರಿಂದ ವಿಪ್ರ ರೂಪದಲ್ಲಿ ಇದ್ದದ್ರಿಂದ ಮೊದಲು ಭೀಮಸೇನ ದೇವರು ಸಂಹಾರ ಮಾಡಲಿಲ್ಲ. ಆದರೆ ಯಾವಾಗ ವಿಪ್ರ ರೂಪದಲ್ಲೇ ಅವನ ಯುದ್ಧಕ್ಕೆ ಕರೆದನೋ ಆಗ ಭೀಮಸೇನ ದೇವರು ಅವನನ್ನ ಸಂಹಾರ ಮಾಡ್ತಾರೆ. ನಿಪಾತ್ಯ ಭೂಮೌ ಪಾದೇನ ಸಂಚೂರ್ಣಿತ ಶಿರಾಸ್ತಮಃ ಜಗಾಮ ಕಿಮು ತೇ ಪುತ್ರಾಃ ಶಕ್ಯ ಹಂತುಮಿತಿ ಸ್ಮಃ ಅಂತ ಜಟಾಸುರನನ್ನೇ ಪಾದದಲ್ಲಿ ಹಾಕಿ ತುಳಿದು ಸಂಹಾರ ಮಾಡಿದವರು ಭೀಮಸೇನ ದೇವರು. ಇನ್ನು ನಿನ್ನ ಮಕ್ಕಳು ಪುಡಿಯಾಗ್ತಾರೆ ಅಂತ ಇನ್ನೇನು ಹೇಳಬೇಕು? ಅದರಿಂದ ಸುಮ್ಮನೆ ಯುಧಿಷ್ಠಿರನ ಜೊತೆಗೆ ನೀನು ವಿರೋಧ ಮಾಡಬೇಡ ಅಂತ ದೂತ ಹೇಳ್ತಾ ಇದ್ದಾನೆ. ಇನ್ನು ಅರ್ಜುನನ ಪರಾಕ್ರಮವನ್ನು ಕೂಡ ಹೇಳ್ತಾ ಇದ್ದಾನೆ ಆ ದೂತ. ನಿವಾದ ಕವಚಾಶ್ಚೈವ ಹತಾಃ ಪಾರ್ಥೇನ ತೇ ಶ್ರುತಾಃ ಜಾನಾಸಿ ಚ ಹರೇರ್ವೀರ್ಯಂ ಯಸ್ಯೇಧಮಖಿಲಂ ವಶೇ ಸಬ್ರಹ್ಮ ರುದ್ರ ಶಕ್ರಾಧ್ಯಂ ಚೇತನಾತ್ಮಕಂ. ಇನ್ನು ಅರ್ಜುನನ ಪರಾಕ್ರಮ ಅಂದ್ರೆ ನಿವಾತ ಕವಚರು ಅಂತ. ಅವರೊಂದು ರಾಕ್ಷಸರ ಗುಂಪು. ಅಂದ್ರೆ ವಾತ ಅಂದ್ರೆ ಗಾಳಿ. ಅವರ ಕವಚದಲ್ಲಿ ಗಾಳಿ ಕೂಡ ನುಗ್ಲಿಕ್ಕೆ ಆಗೋದಿಲ್ಲವಂತ. ಅಂತ ವೆಲ್ ಪ್ರೊಟೆಕ್ಟೆಡ್ ಅವರು. ಅಂತ ರಾಕ್ಷಸರನ್ನು ಕೂಡ ಬಾಣ ಬಿಟ್ಟು ಅರ್ಜುನ ಸಂಹಾರ ಮಾಡಿದ್ದಾನೆ. ನೋಡಿ, ಯೇಷಾಂ ಕವಚೇಶು ವಾತೋಪಿನ ಪ್ರವಿಶತಿ ಅಂತ ವಾದಿರಾಜ ಸ್ವಾಮಿಗಳು ಬರೀತಾರೆ. ಅವರ ಕವಚದ ಒಳಗೆ ಬುಲೆಟ್ ಪ್ರೂಫ್ ಅಂತ ಹೇಳ್ತಾರೆ ನೋಡಿ, ಏರ್ ಪ್ರೂಫ್ ಅಂತ ಇದು, ಗಾಳಿ ಕೂಡ ಹೋಗ್ಲಿಕ್ಕೆ ಆಗಲ್ಲವಂತ. ಅಂಥವರನ್ನ ಬಾಣವನ್ನ ಬಿಟ್ಟು ಸಂಹಾರ ಮಾಡೋದಂದ್ರೆ ಸಾಮಾನ್ಯವೇ? ಅಂತ ಕೆಲಸವನ್ನ ಭೀಮಸೇನ ಅರ್ಜುನ ಮಾಡಿದ್ದಾರೆ ಅಂತ. ಅನನಂ ಅತಿ ದುಸ್ತರಂ. ಚ ಶಬ್ದ ಅಂದ್ರೆ ಪೌಲೋಮ ಕಾಲೇಯ ವಧಂ. ಅವ್ರದೇ ಒಂದು ಗುಂಪು, ಪೌಲೇಯ ಕಾಲೇಯ ಅಂತ ರಾಕ್ಷಸರದ್ದು. ಅವರನ್ನು ಕೂಡ ಸಂಹಾರ ಮಾಡಿದವರು ಅರ್ಜುನ. ಅದರಿಂದ ಭೀಮಾರ್ಜುನರು ಮಹಾ ಪರಾಕ್ರಮಶಾಲಿಗಳು. ಅವರು ಅಲ್ಲಿ ಯೋಧರಾಗಿ ಇದ್ದಾರೆ. ಮತ್ತು ಕೃಷ್ಣ ನೇತ ಅಂದ್ರೆ ಪ್ರೇರಕನಾಗಿ ಇದ್ದಾರೆ ಅಂತ ಹೇಳಿದ್ರು. ಕೃಷ್ಣನ ಪರಾಕ್ರಮವನ್ನು ಕೂಡ ದೂತ ಹೇಳ್ತಾ ಇದ್ದಾನೆ. ಜಾನಾಸಿ ಚ ಹರೇರ್ವೀರ್ಯಂ. ಪರಮಾತ್ಮನ ಪರಾಕ್ರಮ ಅದು ನಿನಗೆ ಗೊತ್ತಿದೆ. ಯಸ್ಯ ಇದಂ ಅಖಿಲಂ ವಶೇ. ಆ ಪರಮಾತ್ಮ ಅಂದ್ರೆ ಇಡೀ ಲೋಕ ಅವನ ವಶದಲ್ಲಿ ಇದೆ. ಬ್ರಹ್ಮಾದಿ ಸಹಿತಂ ಚೇತನಾತ್ಮಕಂ ಅಖಿಲಂ ವಿಶ್ವಂ. ಬ್ರಹ್ಮಾದಿ ಎಲ್ಲರನ್ನೂ ಹಿಡ್ಕೊಂಡು, ಬ್ರಹ್ಮಾದಿ ಸಕಲ ದೇವತೆಗಳು ಜೀವರಾಶಿಗಳು ಪರಮಾತ್ಮನ ಅಧೀನ. ಇನ್ನು ಜಡಭೂತವಾದದ್ದು ಪಂಚಭೂತ ಇತ್ಯಾದಿಗಳು ಎಲ್ಲವೂ ಕೂಡ ಪರಮಾತ್ಮನ ವಶದಲ್ಲಿ ಇದೆ. ಅಂತ ಪರಮಾತ್ಮನೇ ಕೃಷ್ಣನಾಗಿದ್ದಾನೆ. ಹಾಗಂತ ಮೇಲೆ ಅವನ ಸಾಮರ್ಥ್ಯ ನಿನಗೆ ಗೊತ್ತಿದೆ ಹಾಗೆ ಅಂತ ಪರಮಾತ್ಮ ಪಾಂಡವರಿಗೆ ಪ್ರೇರಕನಾಗಿ ಅನುಗ್ರಹ ಮಾಡುವವನಾಗಿ ಇದ್ದಾನೆ. ಈ ಕಾರಣಗಳಿಂದ ನೀನು ಯುಧಿಷ್ಠಿರನನ್ನ ವಿರೋಧ ಮಾಡಬೇಡ ಹಾಗೆ ಅಂತ ದೂತ ಹೇಳ್ತಾ ಇದ್ದಾನೆ. ಅದನ್ನ ಕೇಳಿ ಧೃತರಾಷ್ಟ್ರ ಏನ್ ಮಾಡ್ತಾನೆ ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಅದನ್ನು ಮತ್ತೆ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.